ಕೇವಲ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಇವತ್ತು ಹಾಳು ಮಾಡಿ ಇವರ ಸ್ವಾರ್ಥಕ್ಕೋಸ್ಕರ ಈ ದೇಶದ ಬಡವರನ್ನ ಇನ್ನೂ ಬಡವರನ್ನ ಮಾಡೋದಕ್ಕೋಸ್ಕರ ಈ ದೇಶದನ್ನ ಒಬ್ಬ ಶ್ರೀಮಂತನ ಕೈಯಲ್ಲಿ ಕೊಟ್ಟು ಈ ದೇಶವನ್ನು ನಾಶ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರೇ ಈ ಬಿಜೆಪಿಯವರು, ಮೋದಿ ಸರ್ಕಾರ. ಅಧ್ಯಕ್ಷರೇ ಈ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಈ ದೇಶವನ್ನು ಆಳುವಂತ ಕೆಲಸವನ್ನು ಮಾಡ್ತಾರೆ ಅಧ್ಯಕ್ಷರೇ. ಉದಾಹರಣೆ ನೋಡಬಹುದು, ಹಿಂದೆ ಸುಮಾರು 10,000 ಎಕರೆಯನ್ನ ಅದಾನಿ ಅಂತ ಕಂಪನಿಗೆ ₹1 ಎಕರೆ ಅಂತ ಕೊಡ್ತಾರೆ ಅಧ್ಯಕ್ಷರೇ. ಇವರು ಏನು ಅದಾನಿ ಬಡವರ ಕೂಲಿ ಮಾಡ್ತಾ ಇದ್ದಾರ? ಜಮೀನು ಕೊಡೋ ಶಕ್ತಿ ಇಲ್ವಾ ಅವ್ರಿಗೆ? ಹಾಗಾಗಿ ಅಧ್ಯಕ್ಷರೇ ಇವರ ದೃಷ್ಟಿ ಹೇಗಿದೆ ಅಂದ್ರೆ ಸಾಹುಕಾರ ಮಾಡೋದು, ಬಡವರ ಮಟ್ಟಕ್ಕೆ ತುಳಿಯೋದು ಅಧ್ಯಕ್ಷರೇ ಇವರದು. ಅಧ್ಯಕ್ಷರೇ, ಇವತ್ತು ಈ ಮೋದಿ ಸರ್ಕಾರ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಯೋಜನೆಗಳನ್ನು ಬದಲಾಯಿಸಿ ಇವತ್ತು ಅದಕ್ಕೆ ಹೆಸರನ್ನು ಬದಲಾವಣೆ ಮಾಡಿ ಚಲಾವಣೆ ಮಾಡ ಬಿಟ್ರೆ ಇನ್ನೇನು ಸಾಧನೆ ಇಲ್ಲ ಅಧ್ಯಕ್ಷರೇ ಇವರದು. ಅಧ್ಯಕ್ಷರೇ, ಕಳೆದ 11 ವರ್ಷಗಳಲ್ಲಿ ಹಿಂದಿನ ಸರ್ಕಾರಗಳು ಏನು ಯೋಜನೆ ಮಾಡಿದ್ವೋ ಅವೆಲ್ಲವನ್ನು ಕೂಡ ಬುಡುಮೇನ ಮಾಡಿರ್ತಕ್ಕಂಥದ್ದು ಯಾವ್ದಾಗಿದ್ರೆ ಅದು ಬಿಜೆಪಿ ಸರ್ಕಾರ ಅಧ್ಯಕ್ಷರೇ. ಹಿಂದೆ ರೈತರು ಆಂದೋಲನದ ಮಾದರಿಯಲ್ಲಿ ಈ ದುಷ್ಟ ಕಾನೂನಿನ ವಿರುದ್ಧ ಭಾರತ ದೇಶಾದ್ಯಂತ ಕೂಡ ವಿರೋಧ ಮಾಡಿದ್ರೆ ಮಾತ್ರ ಈ ಬಿಜೆಪಿ ಬುದ್ಧಿ ಬರೋದು ಅಧ್ಯಕ್ಷರೇ. ಇವರು ಮನೆಯಾಳರು ಅಧ್ಯಕ್ಷರೇ. ಇವರು ಬಡವರ ಹೊಟ್ಟೆ ಹೊಡಿತಕ್ಕಂಥವರು ಬಿಜೆಪಿಯವರು ಅಧ್ಯಕ್ಷರೇ. ಈಗಾಗಲೇ 30/12/25 ಈ ಕಾಯ್ದೆಯ ಸಂವಿಧಾನದ ಆರ್ಟಿಕಲ್ 258 ಮತ್ತು 280ಕ್ಕೆ ವಿರುದ್ಧವಾಗಿದೆ ಅಧ್ಯಕ್ಷರೇ. ಯಾವ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ನಮ್ಮ ಸಂವಿಧಾನದ ಆರ್ಟಿಕಲ್ ಪ್ರಕಾರ ಕೂಲಿ ಮಾಡೋ ಹಕ್ಕನ್ನು ಕೊಟ್ಟರು, ಆ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅಧ್ಯಕ್ಷರೇ ಈ ಬಿಜೆಪಿಯವರು. ಇವರಿಗೆ ಬಡವರ ಶಾಪ, ಕೂಲಿ ಕಾರ್ಮಿಕರ ಶಾಪ ತಟ್ಟೆ ಬಿಡೋದಿಲ್ಲ ಅಧ್ಯಕ್ಷರೇ. ಇವರು ಪಾಪದ ಕೂಡ ತುಂಬ್ತಾ ಇದೆ ಅಧ್ಯಕ್ಷರೇ. ಇನ್ನಷ್ಟು ಕೂಡ ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿಗಳು ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೆ ಅಧ್ಯಕ್ಷರೇ. ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಮುಖಂಡರನ್ನೇ ಆ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಚರಂಡಿ ಮಾಡ್ತಕ್ಕಂಥದ್ದು, ನಮ್ಮ ಬಸ್ ಸ್ಟ್ಯಾಂಡ್ ರಸ್ತೆ ಮಾಡ್ತಕ್ಕಂಥದ್ದು, ಬಸ್ ಸ್ಟ್ಯಾಂಡ್ ಕಾಂಪೌಂಡು, ಸ್ಕೂಲ್ ಕಾಂಪೌಂಡು, ಅಂಗನವಾಡಿ ಕಟ್ಟಡ, ಶೌಚಾಲಯ ಇವೆಲ್ಲವನ್ನು ಕೂಡ ಕೃಷಿ ಹೊಂಡಗಳು, ವಿಶೇಷವಾಗಿ ಕೃಷಿ ಹೊಂಡಗಳನ್ನು ಮಾಡಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಕಲ್ಯಾಣಗಳ ಅಭಿವೃದ್ಧಿ ಮಾಡಿ ಆ ಮೂಲಕ ಬಡವರಿಗೆ ಸಹಾಯ ಮಾಡಿದ ಅಧ್ಯಕ್ಷರೇ. ಇವತ್ತಿವರು ಹಿಟ್ಲರ್ಶಿಪ್ ಅನ್ನು ಮಾಡಿ ಆ ಬಡವರಿಗೆ ಸಿಗಬೇಕಾದ ಸೌಲಭ್ಯ ಕಿತ್ಕೊಂಡು ಇವತ್ತು ಈ ಒಂದು ಮನೆ ಹಾಳು ಕಾಯ್ದೆ ಈ ದೇಶವನ್ನ ಬಡವರನ್ನ ಕಾಯ್ದೆ ಮಾಡತಕ್ಕಂಥವರು ಈ ಬಿಜೆಪಿ ದುರಾಳರು ಅಧ್ಯಕ್ಷರೇ. ಇಷ್ಟೇ ಅಲ್ಲ ಅಧ್ಯಕ್ಷರೇ, ಈಗಾಗಲೇ ಇವರು ಇವತ್ತು ಹಿಂದೆ ಏನು ಈ ದೇಶದ ಅಧ್ಯಕ್ಷರೇ ಇವತ್ತು ಉತ್ತಮವಾಗಿರ್ತಕ್ಕಂಥ ಪಂಚಾಯತಿಗಳಿಗೆ ಕೆಲಸ ಮಾಡತಕ್ಕಂಥ ಸರಾಸರಿ ₹1 ಕೋಟಿ ಕೂಡ ಹೆಚ್ಚಿನ ಅನುದಾನವನ್ನು ಬಳಸಿಕೊಂಡು ದೇಶದಲ್ಲಿ ಕೋಟ್ಯಾಂತರ ಆಸ್ತಿಗಳನ್ನ ಸೃಜನೆ ಮಾಡಿ ಈ ದೇಶಕ್ಕೆ ಆಸ್ತಿಯನ್ನು ಮಾಡ್ತಾ ಇದ್ರು ಅಧ್ಯಕ್ಷರೇ. ಅಂತ ಅವಕಾಶವನ್ನ ಇವತ್ತು ಈ ಮೋದಿಯವರು ಈ ಕಾಯ್ದೆ ಮಾಡೋದ ಮುಖಾಂತರ ಕಿತ್ಕೊಂಡಿದ್ದಾರೆ ಅಧ್ಯಕ್ಷರೇ. ದೇಶದಲ್ಲಿ ಬರಗಾಲದ ವರ್ಷದಲ್ಲಿ 24-25 ಇಸ್ವಿಯಲ್ಲಿ ಸುಮಾರು 19.28 ಕೋಟಿ ಜನ ನರೇಗಾ ಯೋಜನೆ ಕೆಲಸ ಮಾಡ್ತಾ ಇದ್ರು ಅಧ್ಯಕ್ಷರೇ. ಇವತ್ತು ಅವರ ಜೀವನಕ್ಕೆ ಈ ದೇಶದಲ್ಲಿ 1.35 ಕೋಟಿ ಜನ ಈ ತಮ್ಮ ಬದುಕನ್ನ ಬೀದಿ ಪಾಲ್ ಮಾಡಿದವರು ಸನ್ಮಾನ್ಯ ನರೇಂದ್ರ ಮೋದಿಯವರು, ಈ ಬಿಜೆಪಿ ಮಹಾಶಯರು ಅಧ್ಯಕ್ಷರೇ. ಪಾಪ ಇವ್ರಿಗೆಲ್ಲ ಕೂಡ ಬಡವರ ಬಗ್ಗೆ ಗೊತ್ತಿಲ್ಲ. ಇವರಿಗೆ ಈ RSS ದವರಿಗೆ ಬಡವರ ಗೊತ್ತೇ ಇಲ್ಲ. ಅವರಿಗೆ RSS ಬರೀ ಜೈಕಾರ ಹಾಕೋದ್ ಬಿಟ್ರೆ ಬಡವರ ಕಾರ್ಯಕ್ರಮಗಳು, ಬಡವರು ಸಹಾಯ ಮಾಡ್ತಕ್ಕಂಥದ್ದು
ಇದ್ಯಾವುದು ಅವ್ರಿಗೆ ಗೊತ್ತಿಲ್ಲ ಅಧ್ಯಕ್ಷರೇ. ಇವರು ಬರೀ ನಂಬ್ಕೊಂಡಿರೋದು ಅದಾನಿ ಅಂಬಾನಿ ಅದಾನಿ ಅಂಬಾನಿ. ಅಧ್ಯಕ್ಷರೇ, ಇವ್ರಿಗೆ ಸಾವುಕಾರರೇ ಕಣ್ಣಿಗೆ ಕಾಣ್ತಾರೆ, ಬರೀ 5 ಸ್ಟಾರ್ ಜನ ಕಣ್ಣಿಗೆ ಕಾಣ್ತಾರೆ. ದಯಮಾಡಿ ಮೋದಿ ಸಾಹೇಬ್ರೆ ಸಹೋದ್ಯೋಗ ಎಲ್ಲ ತಾವು ಹೇಳ್ತೀನಿ, ದಯಮಾಡಿ ಗ್ರಾಮೀಣ ಭಾಗದಲ್ಲಿ ಹೊಟ್ಟೆ ಪಾಡಿಗೋಸ್ಕರ ನಮ್ಮ ಸರ್ಕಾರ ಕೊಡದ ಫ್ರೀ ಅಕ್ಕಿ ತಿಂದು ಕಷ್ಟಪಡ್ತಕ್ಕಂಥ ಬಡವ್ರ ಬಗ್ಗೆ ಕೂಡ ಕರಿಕರ ಬೇಕಲ್ಲ ಅಧ್ಯಕ್ಷರೇ. ಇವರಿಗೆ ಮನುಷ್ಯತ್ವರೇ ಇಲ್ವಾ, ಮಾನವೀಯತೆ ಇಲ್ವಾ ಇವರಿಗೆ? ಇವತ್ತು ಈ ಕಾನೂನಿನ ಬದಲಾವಣೆ ಮಾಡಿದ್ದು ಯಾವ ಪುರುಷಾರ್ಥಕ್ಕೆ ಅಧ್ಯಕ್ಷರೇ? ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ ನೀವು? ಇವತ್ತು ಬಡವರು ಏನು 20 ವರ್ಷ ಬದುಕಿಲ್ವಾ? 20 ವರ್ಷಗಳ ಜೀವನ ಮಾಡಿಲ್ವಾ? ಬಡ ಉದ್ಧಾರ ಆಗಿಲ್ವಾ? ಗ್ರಾಮ ಉದ್ಧಾರ ಆಗಿಲ್ವಾ? ಇವೆಲ್ಲವೂ ಆಗಿದ್ದಾವೆ ಅಧ್ಯಕ್ಷರೇ. ಬರೀ ನೀವು ಅದರಲ್ಲಿ ವಿಕಸಿತ ಭಾರತ ಅಂತ ಹೇಳಿ ಅದರ ಶಾರ್ಟ್ ಬದಲಿ ಜಿ ರಾಮ್ ಜಿ ಅಂದ್ರೆ ನಿಮ್ಗೆ ಎಲ್ಲೋದ್ರೂ ರಾಮನೇ ಕಾಣಿಸ್ಬೇಕು. ನಿಮಗೆ ಬರೀ ಚುನಾವಣಾ ಸಂದರ್ಭಗಳಲ್ಲಿ ಮಾತ್ರ ರಾಮ ಕಾಣಿಸ್ತಾನೆ, ನಮಗೆ ಸಿದ್ದರಾಮಯ್ಯ ಸದಾ ಕಾಣಿಸ್ತಾನೆ. ಈ ದೇಶದಲ್ಲಿ ಹಿಂದೆ ಅಯೋಧ್ಯೆ ರಾಮ ಆಗ್ಬೋದು, ಸೀತಾರಾಮ ಆಗ್ಬೋದು, ಇವರೆಲ್ಲ ಕೂಡ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಇವ್ರಿಗೆ ಗೌರವಿಸ್ತಾರೆ. ಇವರು RSS ಬಿಜೆಪಿ ಅವರು ಚುನಾವಣೆಗೆ ಮಾತ್ರ ರಾಮನ್ ತರೋದು. ಇದು ಅವ್ರ ಕೆಟ್ಟ ಚಾಳಿ ಅಧ್ಯಕ್ಷರೇ. ನನಗನ್ನಿಸ್ತದೆ ಹಿಂದೆ ಇವರು ಇದರಲ್ಲಿ APMCಯಲ್ಲಿ ಕಾಯ್ದೆ ತಗೊಂಡ್ಬಂದಾಗ ಇಡೀ ಭಾರತ ದೇಶದಲ್ಲಿ ಹೋರಾಟ ಮಾಡಿದ್ರು ಅಧ್ಯಕ್ಷರೇ. ಅವತ್ತಿ ಬಿಜೆಪಿ ಅವರು ಆ ಕಾಯ್ದೆನ ವಾಪಸ್ ತಗೊಂಡ್ರು. ಇವತ್ತು ಹೇಳ್ತಿ ಅಧ್ಯಕ್ಷರೇ, ಅದೇ ರೀತಿ ರೈತರ ಆಂದೋಲನ ಮಾಡಬೇಕು. ಪ್ರತಿ ಪಂಚಾಯಿತಿಯಲ್ಲಿ, ಪ್ರತಿ ಹೋಬಳಿಯಲ್ಲಿ, ಪ್ರತಿ ತಾಲೂಕಲ್ಲಿ ಕೂಡ ಈ ಬಡವರ ಬದುಕನ್ನ ಕಿತ್ಕೊಂಡಿರ್ತಕ್ಕಂಥ ಬಿಜೆಪಿ ವಿರುದ್ಧ ಆಂದೋಲನ ಆಗ್ಬೇಕು ಅಧ್ಯಕ್ಷರೇ. ಅವತ್ತೇನೆ ಇವತ್ತು ಕಾಯ್ದೆಯನ್ನು ವಾಪಸ್ ತಗೊಳ್ತಾರೆ ಅಧ್ಯಕ್ಷರೇ. ಅಷ್ಟೇ ಅಧ್ಯಕ್ಷರೇ, ಇವತ್ತು ಆದಷ್ಟು ಬೇಗ ಫಿನಿಶ್ ಅಧ್ಯಕ್ಷರೇ. ಸರ್ವಾಧಿಕ ಧೋರಣೆ ಮೋದಿ ಹಿಟ್ಲರ್ ಅವರ ಸ್ವಾಮಿ, ನೀವು ಧಿಕ್ಕಾರ ಭಯ ಪಡೋದಾರಿ. ನಾವೆಲ್ಲ ಅಲ್ಲಿಂದ ಬಂದವರು, ಧಿಕ್ಕಾರಗಳು ಭಯ ಪಡಲ್ಲ, ಜಗ್ಗಲ್ಲ. ನಾವೆಲ್ಲ ಅಲ್ಲಿಂದ ಬಂದಿರೋರು, ಯಾವುದಕ್ಕೂ ಜಗ್ಗದಿಲ್ಲ. ನಾವು ಹಳ್ಳಿಯಿಂದ ಬೆಳೆದಂತ ಕೂಲಿ ಪರ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು. ನಿಮ್ಮ ಧಿಕ್ಕಾರಗಳಿಗೆ ಜಗ್ಗೋದೇ ಇಲ್ಲ ಬಿಡಿ. ಆಮೇಲೆ ಅಧ್ಯಕ್ಷರೇ, ಇವತ್ತು ವೋಟ್ ಚೋರಿ ಮಾಡುತ್ತ ಮುಖಾಂತರ ಉತ್ತಕ್ಕೆ ಬಂದು ಇವತ್ತು ಅಧ್ಯಕ್ಷರೇ ವೋಟ್ ಚೋರಿ ಮಾಡಿ ಆ ಫೇಕ್ ಐಡಿಗಳು ಮಾಡಿ ಅಧಿಕಾರಕ್ಕೆ ಬಂದಂತ ಮಹಾನುಭಾವರು ಬಿಜೆಪಿ ಅವರು. ಇವರು ಇವತ್ತು ನಮ್ಮ ಬುದ್ಧಿ ಹೇಳಕ್ ಬರ್ತಾರೆ ಅಧ್ಯಕ್ಷರೇ. ಮುಗ್ಧ ಆದಿವಾಸಿಗಳು ವಾಸ ಮಾಡ್ತಕ್ಕಂಥ ಮಧ್ಯ ಭಾರತ ಕಾಡುಗಳನ್ನು ಧ್ವಂಸ ಮಾಡಿ ಅದರ ಗಣಿಗಾರಿಕೆ ಮಾಡಲು ಅದಾನಿ ಅಂಬಾನಿ ಅವರಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸಿಕೊಂಡು ಯಾರು ಹೊಟ್ಟಿದ್ದಾರೆ? ನಿಮ್ಮ ಬಿಜೆಪಿಯವರು, ನಿಮ್ಮ ನರೇಂದ್ರ ಮೋದಿಯವರು. ನಾವು ಹಿಂದೆ ದೇವರಾಜನ ಕಾಲದಲ್ಲಿ, ಸಿದ್ದರಾಮಯ್ಯ ಕಾಲದಲ್ಲಿ ಉಳುವವರಿಗೆ ಭೂಮಿಯನ್ನು ಕೊಟ್ಟಿದ್ದೇವೆ. ಯಾರು ಬಡವ ಜಮೀನು ಉಳ್ತಾ ಇತ್ತು ಅವನ ಹಕ್ಕ ಹೊಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಬಿಜೆಪಿ ಸರ್ಕಾರ ಅಲ್ಲ ಬಂಧುಗಳೇ. ಮತ್ತು ಇವತ್ತು ಅನಿವಾರ್ಯವಾಗಿ ಈ ಸಂವಿಧಾನ ವ್ಯಾಪ್ತಿಯಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದೀವಿ ಅಧ್ಯಕ್ಷರೇ. RSS ಮತ್ತು ಬಿಜೆಪಿ ಸೇರಿ ಏಕಕಾಲದಲ್ಲಿ 53ರಷ್ಟಿರುವ ಮಹಿಳಾ ನರೇಗಾ ಕೂಲಿ ಕಾರ್ಮಿಕರು ಅಧ್ಯಕ್ಷರೇ, ಕೂಲಿ ಮಾಡ್ತದಲ್ಲಿ 53% ಮಹಿಳೆಯರು. ಆ ಮಹಿಳೆಯರು 28% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ಸುಮಾರು 5 ಲಕ್ಷ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವರು ಈ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡಿ ತಮ್ಮ ಜೀವನವನ್ನು ನಡೆಸಬೇಕಾದ್ರೆ ಅವರ ಜೀವನ ಕೊಳ್ಳಿ ಇಟ್ಟು ಈ ಕಾಯ್ದೆಯನ್ನು ಇವತ್ತು ಬಿಜೆಪಿ ತಗೊಂಡ್ಬಂದಿದ್ದಾರೆ. ಇದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಈ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಅಧ್ಯಕ್ಷರೇ, ಹಿಂದೆ ಪ್ರತಿ ವರ್ಷ ಕೂಡ 100 ದಿನಗಳು ಅಂತ ಸೃಷ್ಟಿ ಮಾಡಿದ ಅಧ್ಯಕ್ಷರೇ. ಆ 100 ದಿನಗಳು ಸೃಷ್ಟಿ ಮಾಡಿ ಆ ಗ್ರಾಮದಲ್ಲಿ ಯಾರು ಕೆಲಸ ಮಾಡ್ತಿ ಇಚ್ಛೆ ಪಡ್ತಾನೋ ಅವನಿಗೆ ಅಪಾರ ಮಾರ್ ತಗೊಂಡು ಅವನಿಗೆ ಕೆಲಸ ಮಾಡಲಿಕ್ಕೆ
ಸ್ವತಂತ್ರವಾಗಿ ನಾವು ಕೊಡ್ತಾ ಇದ್ವಿ ಅಧ್ಯಕ್ಷರೇ. ಆದರೆ ಆ ಗ್ರಾಮದಲ್ಲಿ ಯಾವ ಕೆಲಸ ಆಗಬೇಕು ಅಂತೇಳಿ ಆ ಗ್ರಾಮ ಪಂಚಾಯತ್ ಸದಸ್ಯ ಅಲ್ಲಿ ಮುಖಂಡರು ತೀರ್ಮಾನ ಮಾಡಿ ಆ ಗ್ರಾಮದಲ್ಲಿ ಚರಂಡಿ ಹಾಕಬೇಕಾ, ಮತ್ತೆ ಒಂದು ಕೊಳವೆ ನೀರಿನ ವ್ಯವಸ್ಥೆ ಮಾಡಬೇಕಾ, ಸಿಮೆಂಟ್ ರಸ್ತೆ ಹಾಕಬೇಕಾ, ಮಶಾಡಕ್ಕೆ ರಸ್ತೆ ಮಾಡಬೇಕಾ, ಒಂದು ಸ್ಕೂಲ್ ಕಾಂಪೌಂಡ್ ಹಾಕಬೇಕಾ, ಇವೆಲ್ಲವನ್ನು ಕೂಡ ಅವರೇ ನಿರ್ಧಾರ ತಗೊಂಡು ಕೆಲಸ ಮಾಡುವಂತ ಅಧಿಕಾರಿ ಇದ್ದು ಅಧ್ಯಕ್ಷರೇ. ಇವರು ಬದಲಾವಣೆ ಮಾಡಿ ಇವತ್ತು ಈ ಕಾಯ್ದೆಯ ಸೆಕ್ಷನ್ 5(1) ಪ್ರಕಾರ ಕೇಂದ್ರ ಸರ್ಕಾರ ತಾನು ನೋಟಿಫೈ ಮಾಡಿ ಬಡ್ಜೆಟ್ ಹಿಡಿದ್ರೆ ಮಾತ್ರ ಇದು ಜಾರಿ ಆಗುತ್ತೆ ಅಧ್ಯಕ್ಷರೇ. ಅವ್ರ ಬಡ್ಜೆಟ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕೂಲಿನೂ ಇಲ್ಲ, ಊಟನೂ ಇಲ್ಲ, ಕಾಳು ಇಲ್ಲ. ಇವ್ರು ನಂಬ್ಕೊಂಡು ಜಪ ಮಾಡ್ತಾ ಬರೀ ತಣ್ಣೀರು ಕುಡಿದು ಕಾಳು ಮಲ್ಕೋಬೇಕು ಅಧ್ಯಕ್ಷರೇ.